ನೀನೆಂದು ನನ್ನ ಸ್ವಂತ 25ನೇ ಅಧ್ಯಾಯ. ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸಬ್ರಿದ್ದೀರಾ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದಾಗೇ ಮೊದಲು ನೋಟಿಫಿಕೇಷನ್ ಬರೋದು ನಿಮಗೇನೆ. ಇವಾಗ ಕತೆಗೆ ಹೋಗೋಣವಾ? ಡಾಕ್ಟರ್ ಕೊಟ್ಟ ಔಷಧಿ ಮಾತ್ರೆ ವಿಶಾಖಳಲ್ಲಿ ತಕ್ಕ ಮಟ್ಟಿನ ಬದಲಾವಣೆ ತಂದವು. ಅವಳ ಮಾತಿಗೆ ಕಣ್ಣರೆಪ್ಪೆ ಅಲಗಾಡಿಸುವುದಲ್ಲದೆ ತಲೆ ಅಲ್ಲಾಡಿಸಿ ಸಹ ಸ್ಪಂದಿಸತೊಡಗಿದ್ದಳು. ದಿವ್ಯಾಂತ್ ಮೊದಲೇ ಯೋಚಿಸಿದ ಹಾಗೆ ವಿಶಾಖಳನ್ನು ಕರೆದುಕೊಂಡು ತಮ್ಮ ಕಾಲೇಜ್ಗೆ ಹೋದ. ಅಲ್ಲಿ ತಮ್ಮ ಹಳೆಯ ದಿನಗಳನ್ನು ನೆನಪಿಸಿದರೆ ಅದರಿಂದ ವಿಶಾಖಳ ಆರೋಗ್ಯದಲ್ಲಿ ಇನ್ನಷ್ಟು ಬದಲಾವಣೆ ಕಾಣಬಹುದು ಎಂದು ಯೋಚಿಸಿದ್ದ. ವಿಶಾಖಳನ್ನು ಕಾರಿನಿಂದ ಇಳಿಸಿ ಗೇಟ್ನಿಂದ ಒಳಗಡೆ ಕರೆದುಕೊಂಡು ಹೊರಟ. ಅವತ್ತು ರವಿವಾರ ಆದ್ದರಿಂದ ಯಾವ ವಿದ್ಯಾರ್ಥಿಗಳಾಗಲಿ ಲೆಕ್ಚರರ್ಗಳಾಗಲಿ ಇರಲಿಲ್ಲ. ಬರೀ ಲೈಬ್ರರಿ ಮತ್ತು ಕೆಲ ಕ್ಲಾಸ್ಗಳಷ್ಟೇ ತೆರೆದಿದ್ದವು. ವಿಶಾಖಳನ್ನು ನಡೆಸಿಕೊಂಡು ಹೋಗುತ್ತಾ ಬೈಕ್ ಪಾರ್ಕಿಂಗ್ ಹತ್ತಿರ ಬಂದು ನಿಲ್ಲಿಸಿ, ನೋಡು ವಿಶು, ಇದು ನಮ್ಮ ಕಾಲೇಜ್. ಅವತ್ತು ಮೊದಲ ದಿನ ನೀನು ಬುಲೆಟ್ ಓಡಿಸ್ಕೊಂಡು ಬಂದೆ ಅಲ್ವಾ? ನೆನಪಾಯ್ತಾ? ಅಲ್ಲಿ ನೋಡು ವಿಶು, ನಿನ್ನ ಈ ಜಾಗದಲ್ಲಿ ತಾನೇ ಮೊದಲ ಬಾರಿ ನಾನು ನಿನ್ನ ನೋಡಿದ್ದು. ಬಾ ಒಳಗೆ ಎಂದವನೇ ಅವಳನ್ನು ಅವಳ ಕ್ಲಾಸ್ ನಡೆಯುತ್ತಿದ್ದ ಕ್ಲಾಸ್ ರೂಮ್ ಕಡೆಗೆ ಕರೆದೊಯ್ದ. ಇದು ನೋಡು ನಿನ್ನ ಕ್ಲಾಸ್ ರೂಮ್. ನೀನು ನನ್ನ ಮೇಲೆ ಕೋಪ ಮಾಡಿಕೊಂಡು ಕೂತಿದ್ದೆ. ನಾನು ಬಂದು ನಿನ್ನ ಮಾತಾಡ್ಸಿದ್ರೆ ಹಾಗೆ ಎದ್ದು ಹೋಗಿದ್ದೆ. ಎಷ್ಟು ಕೋಪ ಇತ್ತು ನಿನಗೆ ಆಗ ಅಲ್ವಾ? ಹೀಗೆ ಹಲವು ಚಿಕ್ಕ ಪುಟ್ಟ ಘಟನೆಗಳನ್ನು ನೆನಪಿಸುತ್ತಾ ಅವುಗಳ ವಿವರಣೆ ಕೊಡುತ್ತಾ ಅವಳನ್ನು ಕರೆದುಕೊಂಡು ನೆಲಮಾಳಿಗೆಯ ಹತ್ತಿರ ಇರುವ ಮೆಟ್ಟಿಲುಗಳ ಕಡೆ ಬಂದ. ಅವಳನ್ನು ಎತ್ತಿಕೊಂಡು ಮೆಟ್ಟಿಲು ಇಳಿಯುತ್ತಾ, ವಿಶು, ಅವತ್ತು ಫ್ರೆಶರ್ಸ್ ಡೇ ಇತ್ತಲ್ಲ, ನೀನು ಸೀರೆ ಉಟ್ಟು ಬಂದಿದ್ದೆ. ನಿನ್ನ ಜಡೆಗೆ ನಾನು ಕೆಂಪು ಗುಲಾಬಿ ಹೂವು ಮುಡಿಸಿದ್ದೆ. ನೀನು ಈ ಮೆಟ್ಟಿಲು ಹತ್ತಿರ ಇಳಿದು ಬರುತ್ತಿರುವಾಗ ಸೀರೆ ಕಾಲಿಗೆ ತೊಡರಿ ಬೀಳುವಂತೆ ಆದಾಗ ನಿನ್ನ ಹೀಗೆ ಎತ್ತಿಕೊಂಡಿದ್ದೆ. ನಿನ್ನ ಜೀವನ ಪೂರ್ತಿ ಹೀಗೆ ಎತ್ತಿಕೊಂಡು ರಾಣಿ ಥರ ನೋಡ್ಕೋತೀನಿ ಅಂತ ಹೇಳಿದ್ದೆ. ನೆನಪಾಯ್ತಾ? ಅದಕ್ಕೆ ನಾನಿವತ್ತು ನಿನಗೆ ಅವತ್ತು ನೀನು ಹುಟ್ಟಿದ್ದ ಅದೇ ಸೀರೆ ಉಡಿಸಿ ಕೆಂಪು ಗುಲಾಬಿ ನಿನ್ನ ಜಡೆಗೆ ಮುಡಿಸಿದ್ದೀನಿ. ಅವತ್ತಿನ ನೆನಪಿಗೆ. ವಿಶು, ನಾನಿಷ್ಟು ಮಾತಾಡ್ತಾ ಇದ್ದೀನಿ, ನೀನು ಮಾತಾಡಬಾರ್ದಾ? ಕಾಲೇಜ್ ಆವರಣದಲ್ಲಿ ಅವಳನ್ನು ಸುತ್ತಾಡಿಸಿ ಅಲ್ಲಿಯೇ ಪಕ್ಕದಲ್ಲಿದ್ದ ಗಾರ್ಡನ್ಗೆ ಕರೆದುಕೊಂಡು ಬಂದು ಕೂರಿಸಿ, ಇದು ನೋಡು, ನಾನು ನೀನು ಯಾವಾಗಲೂ ಇಲ್ಲೇ ಕೂತ್ಕೊಂಡು ಭವಿಷ್ಯದ ಬಗ್ಗೆ ಕನಸು ಕಾಣ್ತಾ ಇದ್ವಿ ಎಂದ. ವಿಶಾಖಳನ್ನು ಅಲ್ಲಿಯೇ ಕೂರಿಸಿದ. ರಸ್ತೆಯ ಬದಿಗೆ ಕಾರ್ ನಿಲ್ಲಿಸಿದ್ದರೂ ಬೇರೆ ಯಾವುದೋ ವಾಹನ ಸತತವಾಗಿ ಹಾರ್ನ್ ಮಾಡುತ್ತಾ ಕಾರನ್ನು ಸ್ವಲ್ಪ ಜರುಗಿಸುವಂತೆ ಸನ್ನೆ ಮಾಡಿದ್ದು ಕಾಣಿಸಿದಾಗ ದಿವ್ಯಾಂತ್ ಎದ್ದು ಆ ಕಡೆಗೆ ನಡೆದ. ಹೋಗುವ ಮೊದಲು, ವಿಶು, ನೀನು ಇಲ್ಲೇ ಕೂತಿರು, ನಾನೀಗ ಬಂದೆ ಎಂದು ಹೇಳಿ ಹೋಗುವುದು ಮರೆಯಲಿಲ್ಲ. ಕಾರನ್ನು ಸರಿಸಿ ಬೇರೆಡೆ ಪಾರ್ಕ್ ಮಾಡಿ ವಿಶಾಖಳ ಬಳಿಗೆ ಬರಲು ಹೆಜ್ಜೆ ಇಟ್ಟಾಗ ಮತ್ತೆ ರಸ್ತೆಯ ಬದಿಯಲ್ಲಿ ಮಗುವೊಂದು ಅಳುತ್ತಾ ನಿಂತಿದ್ದು ನೋಡಿ ಅದನ್ನು ಎತ್ತಿಕೊಂಡು ಅದರ ತಾಯಿ ಅಥವಾ ತಂದೆ ಎಲ್ಲಾದರೂ ಕಾಣಬಹುದೇ ಎಂದು ಅತ್ತಿತ್ತ ನೋಡುತ್ತಾ ನಿಂತಿದ್ದ. ಕೆಲ ಸಮಯದಲ್ಲಿ ಯಾರೋ ಒಬ್ಬ ಹೆಂಗಸು ಓಡಿ ಬಂದು ಮಗುವನ್ನು ಎತ್ತಿಕೊಂಡು ಧನ್ಯವಾದ ಹೇಳಿ ಹೊರಟು ಹೋದಳು. ಮಗು ಅವನಿಗೆ ಕೈ ಬೀಸುತ್ತಾ ನಗುತ್ತಾ ಇತ್ತು. ಮಗುವನ್ನು ನೋಡುತ್ತಾ ಹಾಗೆ ನಡೆದುಕೊಂಡು ರಸ್ತೆಯ ಮಧ್ಯೆ ಬಂದು ನಿಂತಿದ್ದ. ಲಾರಿಯೊಂದು ಜೋರಾಗಿ ಹಾರ್ನ್ ಮಾಡುತ್ತಾ ವೇಗದಿಂದ ಬರುತ್ತಿತ್ತು. ದಿವ್ಯಾಂತ್ ಅದರ ಕಡೆ ಗಮನ ಕೊಡದೆ ಹಾಗೆ ಮಗುವನ್ನು ರಸ್ತೆಯ ನೋಡುತ್ತಾ ಮಧ್ಯದಲ್ಲಿ ನಿಂತಿದ್ದ. ವಿಶಾಖಳ ಗಮನ ಲಾರಿಯ ಹಾರ್ನ ಸದ್ದಿನತ್ತ ಹೋಯಿತು. ಅವಳ ಕಿವಿಯ ಮೇಲೆ ಪದೇ ಪದೇ ಹಾರ್ನ್ ಸದ್ದು ಮೊಳಗಿತು. ಅವತ್ತಿನ ಘಟನೆಯ ಹಾರ್ನ ಸದ್ದು ಸಹ ಅದೇ ರೀತಿ ಇದ್ದದ್ದು ಅವಳಿಗೆ ನೆನಪಾಗಿ ಕತ್ತು ಹೊರಳಿಸಿ ಅತ್ತ ಕಡೆ ನೋಡಿದಾಗ ದಿವ್ಯಾಂತ್ ಮಗುವಿನತ್ತ ಕೈ ಮಾಡುತ್ತಾ ರಸ್ತೆಯ ಮಧ್ಯದಲ್ಲಿ ನಿಂತಿದ್ದ. ಅವನನ್ನು ನೋಡಿದ್ದೇ ತಡ ವಿಶಾಖಗೆ ಮೈಯಲ್ಲಿ ಮಿಂಚು ಸಂಚರಿಸಿದ ಹಾಗಾಗಿ ಕೂಡಲೇ ಎದ್ದು ಓಡುತ್ತಾ ದಿವ್ಯಾಂತ್ ಇದ್ದ ಕಡೆ ಬಂದು ದಿವೋ ಎಂದು ಕಿರುಚಿ ಓಡೋಡಿ ಬಂದು ಅವನನ್ನು ಪಕ್ಕಕ್ಕೆ ಸರಿಸಿದಳು. ಲಾರಿ ತನ್ನ ಪಾಡಿಗೆ ತಾನು ಹೊರಟು ಹೋಯಿತು. ದಿವ್ಯಾಂತ್ ನನ್ನ ತಪ್ಪಿ ಹಿಡಿದು ಪಕ್ಕಕ್ಕೆ ಎಳೆದು ತರುವ ರಭಸದಲ್ಲಿ ಅವನ ಜೊತೆಯೇ ಕೆಳಗೆ ಬಿದ್ದಳು.
ದಿವ್ಯಾಂತ್ಗೆ ನಡೆದು ಹೋದ ಘಟನೆಯಿಂದ ಚೇತರಿಸಿಕೊಳ್ಳಲು ಕೆಲ ನಿಮಿಷಗಳೇ ಬೇಕಾದವು. ಏದುಸಿರಿ ಬಿಡುತ್ತಾ ಎದ್ದು ನಿಂತ ವಿಶಾಖ ದಿವ್ಯಾಂತ್ನನ್ನು ಎಬ್ಬಿಸಿ ಅವನತ್ತ ನೋಡಿ ಕೋಪದಿಂದ, ದಿವು, ಬುದ್ಧಿ ಬೇಡವೇನೋ ನಿನಗೆ? ಯಾರಾದರೂ ರಸ್ತೆಯ ಮಧ್ಯೆ ಹೋಗಿ ನಿಂತ್ಕೋತಾರಾ? ಇಷ್ಟು ದೊಡ್ಡವನಾಗಿದ್ದೀಯಾ, ಒಂದು ಮಗುವಿನ ತಂದೆ ಆಗ್ತಾ ಇದೆಯಾ, ಅಷ್ಟು ಬುದ್ಧಿ ಬೇಡವಾ ನಿನಗೆ? ಎಷ್ಟು ಭಯ ಆಗಿತ್ತು ಗೊತ್ತಾ ನನಗೆ, ಹುಚ್ಚ ಕಣೋ ನೀನು ಎಂದು ಒಂದೇ ಸಮನ ಬೈಯುತ್ತಾ ನಿಂತಿದ್ದ ವಿಶಾಖಳನ್ನು ನೋಡಿದ ದಿವ್ಯಾಂತ್ಗೆ ಅಚ್ಚರಿಯಾಗಿತ್ತು. ಇಷ್ಟು ವರ್ಷದಲ್ಲಿ ಆಗದ್ದು ಇವತ್ತು ವಿಶಾಖ ಎಚ್ಚರಗೊಳ್ಳುವಂತೆ ಮಾಡಿತು. ಸಂತಸದಲ್ಲಿದ್ದ ದಿವ್ಯಾಂತ್ನ ಕಣ್ಣಲ್ಲಿ ನೀರು ಉಕ್ಕಿತು. ಓಡಿ ಮುಂದೆ ಬಂದು ವಿಶಾಖಳನ್ನು ತಬ್ಬಿ ಹಿಡಿದು, ವಿಶು, ನೀನು ಸರಿ ಹೋದೆಯಲ್ಲ, ಅಷ್ಟು ಸಾಕು ಎಂದಾಗ ವಿಶಾಖಗೆ ವಿಚಿತ್ರ ಎನಿಸಿತು. ಅವನ ಹಿಡಿತದಿಂದ ಬಿಡಿಸಿಕೊಂಡು ಅವನನ್ನು ಆಶ್ಚರ್ಯದಿಂದ ನೋಡುತ್ತಾ, ಅಲ್ವೋ, ಗೊಂಬೆ ತರೋಕೆ ಅಂತ ಹೋದವನು ಹೀಗೆ ರಸ್ತೆ ಮಧ್ಯೆ ನಿಂತು ಬಿಟ್ಟಿದ್ದೀಯಲ್ಲ, ಲಾರಿ ಅಷ್ಟು ಜೋರಾಗಿ ಹಾರ್ನ್ ಮಾಡುತ್ತಾ ಇದ್ರೂ ನಿನಗೆ ಕಿವಿ ಕೇಳಿಸ್ಲಿಲ್ವಾ? ಕಿವುಡ ನಿನಗೆ ಎಂದಳು. ವಿಶು, ಏನಾಯಿತು ನಿನಗೆ ಎಂದವನಿಗೆ ವಿಶಾಖ ಇನ್ನು ಹಳೆಯ ನೆನಪಿನಲ್ಲಿ ಇರುವುದು ತಿಳಿಯಿತು. ಅವಳನ್ನು ಕೂಡಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಎನ್ನುವಷ್ಟರಲ್ಲಿ ವಿಶಾಖ ತನ್ನ ಹೊಟ್ಟೆ ನೋಡಿಕೊಂಡು ಗಾಬರಿಯಾಗಿ, ದಿವು, ನಮ್ಮ ಮಗು ಎಂದವಳೆ ತಲೆ ಸುತ್ತಿ ಬಂದಂತಾಗಿ ಬೀಳುವಂತಾದಾಗ ದಿವ್ಯಾಂತ್ ಅವಳನ್ನು ಹಿಡಿದುಕೊಂಡ. ತಕ್ಷಣವೇ ಆಸ್ಪತ್ರೆಗೆ ಕರೆದೊಯ್ದು ನಡೆದದ್ದನ್ನು ಡಾಕ್ಟರ್ಗೆ ವಿವರಿಸಿದಾಗ ಅವರು ವಿಶಾಖಳ ತಪಾಸಣೆ ಮಾಡಿ ಪ್ರಜ್ಞೆ ಬರುವವರೆಗೂ ಕಾಯಬೇಕು ಎಂದರು. ಕೆಲ ನಿಮಿಷಗಳಲ್ಲಿ ಎಚ್ಚೆತ್ತ ವಿಶಾಖ ತನ್ನ ಬಳಿ ದಿವ್ಯಾಂತ್ ಕುಳಿತಿದ್ದು ನೋಡಿ, ದಿವು, ನನಗೇನೋ ಆಯಿತು, ಮತ್ತೆ ಮಗು ಎಲ್ಲಿ? ಮಗು ಹುಷಾರಾಗಿದೆ ತಾನೇ ಎಂದು ಕೇಳಿದಳು ಆತಂಕದಿಂದ. ವಿಶು, ಭಯ ಪಡಬೇಡ, ಮಗು ಹುಷಾರಾಗೇ ಇದ್ದಾಳೆ ಎಂದವನೇ ಡಾಕ್ಟರ್ನ ಬರ ಹೇಳಿದ. ಡಾಕ್ಟರ್ ಅವಳು ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದನ್ನು ದೃಢಪಡಿಸಿದ ನಂತರ ದಿವ್ಯಾಂತ್ನನ್ನು ಹೊರಗೆ ಕರೆದು, ಅವರ ನೆನಪಿನ ಶಕ್ತಿ ಮೊದಲು ನಡೆದ ಘಟನೆಯತ್ತ ತಿರುಗಿ ಹೋಗಿದೆ. ಇಷ್ಟು ವರ್ಷ ಅವರ ಸುತ್ತ ನಡೆದ ಘಟನೆಗೆ ಸ್ಪಂದಿಸುತ್ತಿದ್ದರೂ ಅದು ಯಾವುದೂ ಅವರ ನೆನಪಿನಲ್ಲಿ ಉಳಿದಿಲ್ಲ. ಈಗ ನೀವು ನಿಧಾನವಾಗಿ ಹೆಚ್ಚು ಆಘಾತ ಆಗದಂತೆ ನಡೆದದ್ದನ್ನು ವಿವರಿಸಿ ಎಂದು ಹೇಳಿದರು. ವಿಶಾಖಗೆ ಹೆಚ್ಚು ಯಾವ ತೊಂದರೆ ಇರದ ಕಾರಣ ಕೂಡಲೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಕರೆದುಕೊಂಡು ಹೊರಟ. ವಿಶಾಖ ಕಾರಿನಲ್ಲಿ ಕುಳಿತಾಗ, ದಿವು, ಮಾತಾಡೋ, ಯಾಕೋ ಸುಮ್ಮನೆ ಇದೆಯಾ? ಆಗಿನಿಂದ ಕೇಳ್ತಾ ಇದ್ದೀನಿ, ಮಗು ಎಲ್ಲಿ? ನೀನು ಯಾವಾಗ ಕಾರ್ ತಗೊಂಡೆ ಎಂದವಳಿ ಸುತ್ತಲೂ ಹೊರಗಡೆ ಕಣ್ಣು ಹಾಯಿಸಿದಾಗ ತನಗೆ ಚಿರಪರಿಚಿತ ಊರು ಎನಿಸಿತು. ದಿವು, ನಾವು ಮೊದಲಿದ್ದ ಊರಲ್ಲಿದ್ದೀವಾ? ಮತ್ತು ನಮ್ಮೂರಿಗೆ ಯಾವಾಗ ಬಂದ್ವಿ? ವಿಶು, ಕಾಮ್ ಡೌನ್, ನಾನು ಹೇಳೋದನ್ನು ನಿಧಾನವಾಗಿ ಕೇಳಿಸ್ಕೊ, ಆ ಥರ ಭಯ ಬೇಡ, ನಮಗೆ ಹೆಣ್ಮಗುನೇ ಹುಟ್ಟಿದೆ ಎಂದವನೇ ಅವತ್ತು ನಡೆದ ಘಟನೆಯಿಂದ ಇಂದಿನವರೆಗೂ ನಡೆದದ್ದನ್ನು ವಿವರಿಸಿ ಹೇಳಿದ. ಅವತ್ತು ನೀನು ಗಾಬರಿಪಟ್ಟು ಓಡಿ ಬಂದು ನೋಡಿದಾಗ ಲಾರಿ ಹಾದು ಹೋಗಿತ್ತು. ಆದರೆ ನನ್ನನ್ನು ಅಭಿ ಕೈ ಹಿಡಿದು ಎಳೆದು ರಕ್ಷಿಸಿದ್ದ. ಆದರೆ ನೀನು ನನಗೆ ಏನೋ ಆಗಿ ಹೋಯಿತು ಎಂದುಕೊಂಡವಳೆ ಪ್ರಜ್ಞೆ ತಪ್ಪಿದ್ದೆ ಎಂದು ನಂತರದ ಘಟನೆಯಲ್ಲಿ ಹೇಗೆ ಅವಳು ಶಾಕ್ನಲ್ಲಿ ಇದ್ದಳು ಎಂಬುದನ್ನು ವಿವರಿಸಿ ಹೇಳಿದ. ವಿಶಾಖಗೆ ಇದೆಲ್ಲ ಕೇಳಿ ಒಂದು ರೀತಿಯಲ್ಲಿ ಬೇಸರ ಮೂಡಿತು. ಹಿಂದಕ್ಕೆ ಸೀಟಿಗೆ ಹೊರಗಿ ಕಣ್ಣು ಮುಚ್ಚಿದಳು. ದಿವ್ಯಾಂತ್ ಗಾಬರಿಯಲ್ಲಿ, ವಿಶು, ಏನಾಯಿತು? ಯಾಕೆ ಹೀಗೆ ಕೂತ್ಬಿಟ್ಟೆ ಎಂದು ಅವಳ ಭುಜ ಹಿಡಿದು ಅಲ್ಲಾಡಿಸಿ ಕೇಳಿದ. ವಿಶಾಖ ಕಣ್ಣು ಬಿಟ್ಟು ಅವನತ್ತ ನೋಡಿ, ದಿವು, ನಾನು ನನ್ನ ಮಗುವಿನ ಬಾಲ್ಯ ನೋಡಿ ಆನಂದಿಸಲು ಆಗಲಿಲ್ಲ. ಅವಳ ಪುಟ್ಟ ಕೈಕಾಲುಗಳ ಒದೆತ, ಬೋರಲು ಬೀಳುವುದು, ಅಂಬೆಗಾಲು ಹಾಕುತ್ತಾ ಮನೆ ತುಂಬ ಓಡಾಡುವುದು, ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾ ನನ್ನ ಬಳಿ ಬರುವುದು, ಇದೆಲ್ಲ ನೋಡೋಕೆ ಆಗಲೇ ಇಲ್ಲ ಅಂತ ಬೇಜಾರು ಕಣೋ. ಇಷ್ಟು ವರ್ಷ ಅದು ಹೇಗೆ ನನ್ನನ್ನು ಜೀವಂತ ಶವದ ಜೊತೆಗೆ ಸಂಸಾರ ಮಾಡಿದೆ ಎಂದಳು. ವಿಶು, ಯಾಕೆ ಹಾಗೆ ಮಾತಾಡ್ತೀಯಾ? ಈಗ ಸರಿ ಹೋದೆಯಲ್ಲ, ಅಷ್ಟು ಸಾಕು ನನಗೆ. ನೀನು ಹೇಗೆ ಇದ್ದರೂ ನನ್ನ ವಿಶು ನನ್ನ ಪ್ರೀತಿ, ನನ್ನ ಹೆಂಡತಿ, ನನ್ನ ಜೀವ ಕಣೆ. ನಿನ್ನ ಬಿಟ್ಟು ನಾನು ಹೇಗಿರೋಕ್ಕೆ ಸಾಧ್ಯ? ಒಂದು ವೇಳೆ ನನಗೇ ಏನಾದರೂ ಎಂದು ಮುಂದೆ ಹೇಳುವ ಮೊದಲೇ ವಿಶಾಖ ಅವನ ಬಾಯಿಗೆ ತನ್ನ ಕೈ ಅಡ್ಡ ಇಟ್ಟು, ಸಾಕು ದಿವು, ಇಷ್ಟು ದಿನ ನೀನು ಒದ್ದಾಡಿದ್ದು ಸಾಕು, ಮತ್ತೆ ನಿನಗೆ ಏನಾದರೂ ಆಗೋದು ಬೇಡ. ಅದನ್ನು ನೋಡಿ ತಡೆದುಕೊಳ್ಳುವ ಶಕ್ತಿ ನನಗಿಲ್ಲ. ಎಲ್ಲ ಕಷ್ಟ ಇಲ್ಲಿಗೆ ಇವತ್ತಿಗೆ ಮುಗಿದು ಬಿಡಲಿ ಎಂದಳು ಭಾವುಕಳಾಗಿ.
ದಿವ್ಯಾಂತ್ ತನ್ನ ಕಾರಿನಲ್ಲಿ ಇದ್ದ ಹ್ಯಾಂಡಿಕ್ಯಾಮ್ ಕ್ಯಾಮೆರಾ ತೆಗೆದು ಅದರಲ್ಲಿ ರೆಕಾರ್ಡ್ ಆಗಿದ್ದನ್ನು ತೆರೆದು ಮೊದಲಿನಿಂದಲೂ ಪ್ಲೇ ಮಾಡಿ ನೋಡಲು ವಿಶಾಖಳ ಕೈಗೆ ಕೊಟ್ಟ. ಅದನ್ನು ನೋಡುತ್ತಾ ಹೋದ ವಿಶಾಖಳ ಕಣ್ಣಲ್ಲಿ ನೀರು ಹರಿಯತೊಡಗಿತ್ತು. ಮಗು ಹುಟ್ಟಿದಾಗಿನಿಂದ ಇತ್ತೀಚಿನವರೆಗೂ ಅದರ ಆಟಗಳನ್ನು ಮತ್ತು ಇತರ ಚಟುವಟಿಕೆಗಳನ್ನು ಸೆರೆ ಹಿಡಿದಿದ್ದ. ವಿಡಿಯೋ ನೋಡುತ್ತಾ ಭಾವುಕಳಾದ ವಿಶಾಖ, ದೇವು ಇದೆಲ್ಲ ಎಂದು ಮುಂದೆ ಹೇಳಲು ಆಗದೆ ತಡವರಿಸಿದಾಗ, ವಿಶು, ಇದೆಲ್ಲ ನಿನಗೋಸ್ಕರ ಅಂತಾನೆ ಮಾಡಿದೆ. ಯಾವತ್ತಾದರೂ ಒಂದಿನ ನೀನು ಸರಿ ಹೋಗ್ತೀಯಾ? ಆಗ ನಿನಗೆ ನೀನು ಕಳೆದುಕೊಂಡ ಕ್ಷಣಗಳನ್ನು ಈ ರೀತಿಯಾದರೂ ತೋರಿಸೋಣ ಅಂತ ಎಲ್ಲ ರೆಕಾರ್ಡ್ ಮಾಡಿದೆ. ಅಷ್ಟರಲ್ಲಾಗಲೇ ಮನೆ ತಲುಪಿದ್ದರು. ಅಭಿರೂಪ್, ವೃಂದ ಇಬ್ಬರಿಗೂ ದಿವ್ಯಾಂತ್ ವಿಶಾಖಳದೇ ಯೋಚನೆ ಆಗಿತ್ತು. ಬಹಳ ಹೊತ್ತಾದರೂ ಯಾಕೋ ಇನ್ನೂ ಬಂದಿಲ್ಲ ಎಂದು ಚಿಂತಿಸುತ್ತಾ ಕುಳಿತಿದ್ದರು. ದಿವ್ಯಾಂತ್ ಕಾರ್ ಬರುತ್ತಿದ್ದ ಹಾಗೆ ವೃಂದ ಹೊರಗಡೆ ಬಂದರು. ದಿವ್ಯಾಂತ್ ಕಾರಿನಿಂದ ಇಳಿದ. ವಿಶಾಖ ಸಹ ತಾನಾಗೆ ಡೋರ್ ತೆಗೆದು ಇಳಿದಳು. ಅವಳನ್ನು ನೋಡಿದ ವೃಂದ ಅಚ್ಚರಿಯಿಂದ ಓಡೋಡಿ ಬಂದಳು. ವಿಶು, ನೀನು ಎಂದು ಸಂತಸದಲ್ಲಿ ಮಾತು ಬಾರದೆ ನಿಂತ ಗೆಳತಿಗೆ, ಹೌದು ವೃಂದ, ನಾನೇ ವಿಶು, ನನಗೆ ಎಲ್ಲ ಗೊತ್ತಾಯಿತು ಎಂದಾಗ ಅಭಿ ಮತ್ತು ವೃಂದ ಇಬ್ಬರಿಗೂ ಸಂತಸ ಎರಡರಷ್ಟಾಗಿತ್ತು. ದಿವ್ಯಾಂತ್, ಬುಲೆಟ್ ರಾಣಿ ಬಾ ಇಲ್ಲಿ ಎಂದು ಕರೆದಾಗ ವಿಶಾಖ ಅಚ್ಚರಿಯಿಂದ ದಿವ್ಯಾಂತ್ನತ್ತ ನೋಡಿ, ನಾನೇ ತಾನೇ ಬುಲೆಟ್ ರಾಣಿ, ನಾನು ಇಲ್ಲೇ ಇದ್ದೀನಿ, ನೀನು ಯಾರನ್ನ ಕರೆದೆ ಎಂದು ಕೇಳಿದಳು. ದಿವಿಷಾ ಓಡಿ ಬರುತ್ತಿದ್ದಳು. ಅವಳನ್ನು ತೋರಿಸಿ, ಅಲ್ಲಿ ನೋಡು ಎಂದಾಗ ವಿಶಾಖಳ ಗಮನ ದಿವ್ಯಾಂತ್ ತೋರಿಸಿದ ಕಡೆಗೆ ಹೋಯಿತು. ದಿವಿಷಾ ಓಡೋಡಿ ಬಂದವಳೆ ತನ್ನ ತಾಯಿ ಎಂದಿನಂತೆ ತನ್ನನ್ನು ನೋಡುತ್ತಾ ನಿಂತಿರುವುದು ನೋಡಿ ಖುಷಿಪಟ್ಟಳು. ವಿಶಾಖ ಓಡಿ ಹೋಗಿ ಮಗುವನ್ನು ಎತ್ತಿಕೊಂಡು, ಪುಟ್ಟ ಎಂದವಳೆ ಮಗುವನ್ನು ಮುದ್ದಿಸತೊಡಗಿದಳು. ಮಗು ಸಹ ಖುಷಿಯಿಂದ, ಮಮ್ಮಿ ನೀನು ಹುಷಾರಾದೆ ತಾನೆ? ಡ್ಯಾಡಿ ಯಾವಾಗಲೂ ಹೇಳ್ತಾ ಇತ್ತು ನೀನು ಸರಿ ಹೋಗ್ತೀಯಾ ಅಂತ ಎಂದಳು ಮುಗ್ಧತೆಯಿಂದ. ಹೂ ಪುಟ್ಟ, ನಾನು ಸರಿ ಹೋದೆ, ಇನ್ಮೇಲೆ ನನ್ನ ಜೊತೆ ಆಟ ಆಡ್ತೀಯಲ್ವಾ ಎಂದು ಕೇಳಿದಳು. ಹೂ ಮಮ್ಮಿ, ಎಲ್ಲರ ಮಮ್ಮಿ ಥರ ನೀನು ನನಗೆ ಊಟ ಮಾಡಿಸು, ಆಟ ಆಡು, ನನ್ನ ಜೊತೆ ಸ್ಕೂಲಿಗೆ ಬಾ ಎಂದು ಉತ್ತನೆಯ ಪಟ್ಟಿ ಹೇಳತೊಡಗಿದಳು. ದಿವಿ ಬಂಗಾರು, ಮಮ್ಮಿ ಈಗ ತಾನೇ ಹುಷಾರಾಗಿದ್ದಾಳೆ, ಅವಳಿಗೂ ಒಳಗೆ ಬರೋಕ್ಕೆ ಬಿಡು ಎಂದಾಗ ಡ್ಯಾಡಿ, ನಾನು ಬುಲೆಟ್ ರಾಣಿ ದಿವಿಯಲ್ಲ ಎಂದಳು. ಆಯಿತು ಪುಟ್ಟ, ನಡಿ ಒಳಗಡೆ ಹೋಗೋಣ ಎಂದು ಎಲ್ಲರನ್ನು ಒಳಗಡೆ ಕರೆದುಕೊಂಡು ಬಂದ. ಅಭಿರೂಪ್ ಮತ್ತು ವೃಂದಾಗೆ ಹೇಗೆ ವಿಶಾಖ ಮತ್ತೆ ಮೊದಲಿನ ಹಾಗೆ ಆದಳು ಎಂಬುದನ್ನು ವಿವರಿಸಿದ ದಿವ್ಯಾಂತ್. ದಿವ್ಯಾ ಮಾತ್ರ ತನ್ನ ತಾಯಿಯ ಮಡಿಲು ಬಿಟ್ಟು ಇಳಿಯದೆ ತನ್ನ ಅಷ್ಟು ವರ್ಷದ ಮಾತುಗಳು, ಶಾಲೆಯಲ್ಲಿ ನಡೆದ ಆಟ, ಜಗಳ, ಓದು, ತನ್ನ ಸ್ನೇಹಿತರು ಎಲ್ಲವನ್ನು ಹೇಳುತ್ತಾ ಕುಳಿತಿದ್ದಳು. ಊಟ ಸಹ ತಾಯಿಯ ಕೈಯಿಂದ ಮಾಡಿಸಿಕೊಂಡು ತನ್ನ ಅಷ್ಟು ದಿನದ ಸಮಾಚಾರ ಎಲ್ಲ ಹೇಳಿ ಸುಸ್ತಾದ ದಿವಿಷಾ, ಮಮ್ಮಿ ನನಗೆ ನಿದ್ದೆ ಬರ್ತಾ ಇದೆ ಎಂದಾಗ ವಿಶಾಖ ಮಗುವನ್ನು ಎತ್ತಿಕೊಂಡು ತಮ್ಮ ರೂಮ್ಗೆ ಹೋಗಿ ಮಲಗಿಸಿದಳು. ಮಮ್ಮಿ ನೀನು ಇಲ್ಲೇ ನನ್ನ ಪಕ್ಕ ಮಲಕ್ಕೋ ಎಂದಾಗ ವಿಶಾಖ ಮಲಗಿದಳು. ದಿವಿಷಾ ಅಮ್ಮನ ಮೇಲೆ ಒರಗಿಕೊಂಡು ಮಲಗಿದಳು. ಮಮ್ಮಿ ನಿನಗೆ ಗೊತ್ತಾ, ನಾನು ಯಾವಾಗಲೂ ನಿನ್ನ ಜೊತೆ ಹೀಗೆ ಮಲಗ್ತಾ ಇದ್ದೆ. ದಿವಿಷಾ, ನಿನ್ನ ಒಂದು ಮಾತು ಕೇಳಲಾ ಮರಿ? ಕೇಳು ಮಮ್ಮಿ, ನಿನಗೆ ಬುಲೆಟ್ ರಾಣಿ ಅಂತ ಯಾರು ಕರೀತಾರೆ? ಯಾಕೆ ಆ ಹೆಸರು ನಿನಗೆ? ಮಮ್ಮಿ, ನನಗೆ ಡ್ಯಾಡಿ ಬುಲೆಟ್ ಇದೆಯಲ್ಲ, ಅದನ್ನು ಓಡಿಸ್ಬೇಕು ಅಂತ ಆಸೆ. ಅದಕ್ಕೆ ಡ್ಯಾಡಿ ನನಗೆ ಆಟದ ಬುಲೆಟ್ ಕೊಡಿಸ್ತು. ಅದನ್ನು ಓಡಿಸ್ತಾ ಇದ್ದರೆ ಏನೋ ಮಜವಾಗಿರುತ್ತೆ. ನನ್ನ ಬುಲೆಟ್ನ ರಾಣಿ ನಾನು, ಅದಕ್ಕೆ ಬುಲೆಟ್ ರಾಣಿ. ನಾನೇ ಎಲ್ರಿಗೂ ನನ್ನ ಹಾಗೆ ಕರೆಯೋಕೆ ಹೇಳಿದ್ದು ಎಂದು ಮಗು ನಕ್ಕಾಗ ತನ್ನ ಬಾಲ್ಯದ ಮಾತುಗಳು ಮತ್ತೆ ಮಗಳ ಮೂಲಕ ಕೇಳಲು ಸಿಕ್ಕಿತ್ತು. ದಿವ್ಯಾಂತ್ ಮಲಗಲು ಬಂದಾಗ ವಿಶಾಖ ಮಗಳನ್ನು ಎದೆಯ ಮೇಲೆ ಮಲಗಿಸಿಕೊಂಡು ತಟ್ಟುತ್ತಾ ಇದ್ದಳು. ದಿವಿಷಾ ಯಾವಾಗಲೂ ನಿದ್ದೆಗೆ ಜಾರಿದ್ದಳು. ದಿವ್ಯಾಂತ್ ಹತ್ತಿರ ಬಂದವನೇ, ವಿಶು, ಇಷ್ಟು ವರ್ಷ ನಿನ್ನನ್ನು ನಾನು ಮಗು ಬಹಳ ನೆನೆಸ್ಕೋತಾ ಇದ್ವಿ ಎಂದಾಗ ವಿಶಾಖ ಮಗುವಿನ ಸಹಿತ ದಿವ್ಯಾಂತ್ ಎದೆಗೆ ಒರಗಿದಳು. ದಿವು, ನೀನೆಂದು ನನ್ನ ಸ್ವಂತ. ವಿಶು, ನೀನೆಂದು ನನ್ನ ಸ್ವಂತ. ಅವಳಲ್ಲಿ ಹಲವಾರು ಪ್ರಶ್ನೆಗಳು ಮೂಡಿದ್ದವು. ಎಷ್ಟೋ ಮಾತುಗಳು ಬಾಯಿಂದ ಹೊರಬರಲು ಕಾತರಿಸಿದ್ದವು. ಹಲವು ಮಹತ್ತರ ತಿರುವುಗಳು ಕಾದು ಕುಳಿತಿದ್ದವು. ವಿಶಾಖಳ ಮಾತುಗಳಿಗೆ ದಿವ್ಯಾಂತ ಪ್ರತಿಕ್ರಿಯೆ ಏನು?
ವಿಶಾಖಳ ಮಾತುಗಳಾದರೂ ಏನು? ವಿಶಾಖ ಸರಿ ಹೋದ ನಂತರ ಬಂದ ಬದಲಾವಣೆಗಳು ಯಾವುವು? ತಿಳಿಯೋಣ ಮುಂದಿನ ಸಂಚಿಕೆಯಲ್ಲಿ.